ಸ್ನೇಹಿತರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ಸರ KECT ಬಗ್ಗೆ ತಿಳಿಸ್ಕೊಡ್ರಿ ಅಂತೇಳಿ ಕಂಟಿನ್ಯೂಸ್ ಆಗಿ ಕಮೆಂಟ್ಸ್ ಮಾಡತ್ತಿದ್ರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಾನು ಇನ್ಸ್ಟಾಗ್ರಾಮ್ದಾಗ ಕೂಡ ಕಾಂಟ್ಯಾಕ್ಟ್ ಮಾಡತ್ತಿದ್ರು. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತನು, ಕಮೆಂಟ್ಸ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಮತ್ತು ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ KECT ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬರ್ತಂದ್ರೆ ನಿಮಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡಿರಿ. ಈಗ KECT ಬಗ್ಗೆ ಬರೋದಾದರೆ ಈಗಾಗಲೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಏನೈತಿ ಪಬ್ಲಿಷ್ ಆಗಿರ್ತೈತಿ. ಇದ್ರ ಜೊತೆಗೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿರ್ತೈತಿ. ಕೊನೆಯ ದಿನಾಂಕ ಬಂದುಬಿಟ್ಟು ಯಾವಾಗ ಲಾಸ್ಟ್ ಡೇಟ್ ನೋಡ್ರಿ, ಜುಲೈ 9 ಇದು ಲಾಸ್ಟ್ ಡೇಟ್ ಆಗಿರ್ತೈತಿ. ಯಾವೆಲ್ಲ ವಿದ್ಯಾರ್ಥಿಗಳು ಈ ಹಿಂದೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಲಾಸ್ಟ್ ಯಾರು ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಇದ್ರ ಜೊತೆಗೆ ಆಪ್ಷನ್ ಎಂಟ್ರಿ ಆದ ನಂತರ ನೆಕ್ಸ್ಟ್ ಏನು ಪ್ರೊಸೆಸ್ ಇರ್ತೈತಿ ಅಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇದನ್ನ ಕೇಳ್ತಿದ್ರಿ. ಇಲ್ಲಿ ನೋಡಿರಿ, ಆಪ್ಷನ್ ಎಂಟ್ರಿ ಆದ ನಂತರ ನೆಕ್ಸ್ಟ್ ನೋಡಿರಿ ಪ್ರೊವಿಷನಲ್ ಲಿಸ್ಟ್ ಇದ್ದಿರ್ತೈತಿ. ಏನೈತಿ ಪ್ರೊವಿಷನಲ್ ಲಿಸ್ಟ್ ಇದ್ದಿರ್ತೈತಿ. ಯಾವಾಗ ಪಬ್ಲಿಷ್ ಮಾಡ್ತಾರೋ ಡೇಟ್ ಕೇಳ್ತಿದ್ರಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು. ಇಲ್ಲಿ ಜುಲೈ 14ರಂದು ಪ್ರೊವಿಷನಲ್ ಲಿಸ್ಟ್ ಬಿಡ್ತಾರೆ. ಪ್ರೊವಿಷನಲ್ ಲಿಸ್ಟ್ ಆದಮೇಲೆ ಯಾವ ಲಿಸ್ಟ್ ಬರ್ತೈತಿ ಅಂದ್ರೆ ಫೈನಲ್ ಲಿಸ್ಟ್ ಬರ್ತೈತಿ. ಒಂದನೇದ ಪ್ರೊವಿಷನಲ್ ಲಿಸ್ಟ, ಎರಡನೇದ ಫೈನಲ್ ಲಿಸ್ಟ. ಪ್ರೊವಿಷನಲ್ ಲಿಸ್ಟ್ ಜುಲೈ 14ನೇ ತಾರೀಕು ಪ್ರೊವಿಷನಲ್ ಲಿಸ್ಟ್ ಬರ್ತೈತಿ. ಫೈನಲ್ ಲಿಸ್ಟ್ ಯಾವಾಗ ಬರ್ತೈತಿ ಅಂದ್ರೆ ಜುಲೈ 15 ಏನೈತಿ ನೆಕ್ಸ್ಟ್ ಡೇ ಏನೈತಿ ಫೈನಲ್ ಲಿಸ್ಟ್ ಬರ್ತೈತಿ. ಇಷ್ಟು ನೋಡ್ರಿ, ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡ್ಬೋದು, ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಾಗ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಮಿಸ್ ಮಾಡಿದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ KECT ಬಗ್ಗೆ ಬರೋದಾದ್ರೆ ನೋಡ್ರಿ ಏನೇ ನೆಕ್ಸ್ಟ್ ಅಪ್ಡೇಟ್ ಬಂತಂದ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.